ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕೆಪ್ಚರ್ ಚಾನಲ್. ಬದನೆ ಕುದನೆ ಡಿಫ್ರೆನ್ಸ್ ನಾನು ನಿಮಗೆ ತೋರಿಸಿದ್ದೆ. ಈಗ ನಾನೀಗ ಕಾಟು ಕೇಪುಳ ಮತ್ತು ಕಸಿ ಕೇಪುಳ ಇದಕ್ಕೆ ಇರುವಂತಹ ಡಿಫ್ರೆನ್ಸ್ ನಾನು ನಿಮಗೆ ತೋರಿಸ್ತೇನೆ. ಅಂದರೆ ನನಗಿಂತ ಡಿಫ್ರೆನ್ಸ್ ಗೊತ್ತಿಲ್ಲ, ಅಂದರೆ ಇದು ಗಿಡ ನನಗೆ ಮಾತ್ರ ಗೊತ್ತಿಲ್ಲ. ಕಾಟಿದು ಕಸಿ ಇದು ನೋಡಿ, ಇದು ಕಾಟು ಈ ಥರ. ಇದು ಕಾಟು ಕೇಪುಳ ನೋಡಿ, ಇದು ದುರ್ಗಾ ಪೂಜೆಗೆಲ್ಲ ತುಂಬ ಯೂಸ್ ಮಾಡ್ತಾರೆ. ಇದು ಕಾಟು ಕೇಪುಳನೇ ಬೇಕು ಅಂತ ತಗೊಂಡ್ತಾರೆ ಕೆಲವರು ನೋಡಿ. ಕಸಿ ಕೇಪುಳ ತೋರಿಸ್ತೀನಿ ಈಗ, ಅದು ಒಣಗಿ ಹೋಗಿದೆ ಪಾಪ, ತುಂಬ ಬಿಸಿಲಾಯ್ತು ಅದಕ್ಕೆ. ಓ ನೋಡಿ, ಇದು ಕಸಿ ಕೇಪುಳ. ಇದು ನಾನು ನನ್ನ ಅಜ್ಜ ಮನೆಯಿಂದ ತಂದದ್ದು, ಅಜ್ಜಿ ಮನೆಯಿಂದ ನಾನು ಅವ್ವ ಕೊಟ್ಟು ಕಳಿಸಿದ್ದು ಗಿಡ. ಅದನ್ನು ನೆಟ್ಟಿದ್ದಲ್ಲಿ ಆಗಿದೆ. ಮತ್ತು ನನ್ನ ಅವ್ವ ನನಗೆ ಒಂದು ಲಿಂಬೆ ಹುಳಿ ಗಿಡ ಕೊಟ್ಟಿದ್ದು, ಸಣ್ಣದಿತ್ತು, ತುಂಬ ಸಣ್ಣದಿತ್ತು. ಅದರಲ್ಲಿ ನಾನು ನೆಟ್ಟಿದ್ದೆ ನಾನು. ಅದಕ್ಕೆ ಇಷ್ಟು ದೊಡ್ಡದಾಗಿದೆ, ಅದಕ್ಕೆ ದೊಡ್ಡದಾಗಲಿಕ್ಕೆ ಆಗ್ತಾ ಇಲ್ಲ ಕೂಡ. ಅಂದರೆ ಬಾಳೆ ಎಲ್ಲ ಅಡ್ಡ ಉಂಟು. ಈ ಬಾಳೆಯನ್ನು ಕಡಿಬೇಕಿದ್ರೆ ಈ ಬಾಳೆಗೆ ಒಂದೇ ಸ್ವಲ್ಪ ದೊಡ್ಡದಾಗಬೇಕು, ಆವಾಗ ಇದಕ್ಕೆ ಸ್ವಲ್ಪ ಬಿಸಿಲು ಸ್ವಲ್ಪ ದೊಡ್ಡದಾಗಲಿಕ್ಕೆ ಆಗ್ತದೆ. ಸಣ್ಣ ಇದು ಕೂಡ ಗಿಡ, ಇಷ್ಟು ದೊಡ್ಡದಾಗಿದೆ. ನಮಗೆ ಶಾಲೆಗಿರುವಾಗ ಜೂನ್ 5ರಂದು ಪರಿಸರ ದಿನ ಅಲ್ಲ, ಹಾಗೆ ಮನೆಯಲ್ಲೆಲ್ಲ ಗಿಡ ನಡಬೇಕು ಅಂತ ಹೇಳ್ತಾ ಇದ್ರು. ಒಂದು ಸರ್ತಿ ಮಾತ್ರ ನಮಗೆ ಎಲ್ಲರಿಗೂ ಮಕ್ಕಳಿಗೆ ಒಂದು ಗಿಡ ಕೊಟ್ಟಿದ್ದೆ. ಹಾಗೆ ನನ್ನ ತಮ್ಮನಿಗೆ ಜಮೀನು ಗಿಡ ಕೊಟ್ಟಿದ್ರು, ಅದು ಗೊತ್ತಾಗ್ತಿತ್ತು ನೋಡೋಣ. ನನಗೊಂದು ಗಿಡ ಸಿಕ್ಕಿತ್ತು, ಅದನ್ನು ಕೂಡ ನಾನು ನೆಟ್ಟಿದ್ದೆ, ಯಾವುದು ಅಂತ ಗೊತ್ತಿಲ್ಲ ಇದು. ಹಾಗೆ ನನ್ನ ತಮ್ಮ ನೆಟ್ಟದ್ದು ಬೇಗ ಸತ್ತೋಯ್ತು. ಯಾವುದು ಅದು ಏನಂತ ಗೊತ್ತಿಲ್ಲ, ತುಂಬ ಬಿಸಿಲಾಯ್ತು ಅದಕ್ಕೆ, ಅದು ಬೇಗ ಸತ್ತೋಯ್ತು. ನಾನು ಗಿಡ ನೆಟ್ಟದಕ್ಕೆ ಸ್ವಲ್ಪ ದೊಡ್ಡದಾಗಿದೆ, ಯಾವುದು ಗಿಡ ಅಂತ ಗೊತ್ತಿಲ್ಲ. ನಾನು ತೋರಿಸ್ತೇನೆ, ಯಾರು ಗೊತ್ತಿದೆ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಕಾಣಿಸ್ತಿದೆ ಈ ಗಿಡ, ನಿಮಗೆ ಹತ್ತಿರದಿಂದ ನಾನು ತೋರಿಸ್ತೇನೆ. ಅವರು ಕೊಡುವಾಗ ಆರೆಂಜ್ ಅಥವಾ ಕಿತ್ತಾಳೆ ಗಿಡ ಅಂತ ಹೇಳಿದ್ರು, ಎಂತ ಗೊತ್ತಿಲ್ಲ. ಇದು ತರುವಾಗನೇ ಇದರಲ್ಲಿ ಈ ಥರ ಮುಳ್ಳು ಮುಳ್ಳಿತ್ತು, ಸಣ್ಣ ಗಿಡ ಇರುವಾಗನೇ. ಆದರೆ ಇದು ದೊಡ್ಡಕ್ಕೂ ಕೂಡ ಈ ಥರ ಮುಳ್ಳು ಮುಳ್ಳಿದೆ ಅಂತ ಗೊತ್ತಿಲ್ಲ. ಕೈಗೇನು ತಾಗುದಿಲ್ಲ, ಚೂಪೇನಿಲ್ಲ ಅಷ್ಟು. ಇದರ ಎಲೆಗಳು ನೋಡಿ ಈ ಥರ ಹುಳ ತಿಂದಿದೆ ಸ್ವಲ್ಪ ನೋಡಿ, ಈ ಥರ ಇದೆ. ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ. ನಾನು ತುಂಬ ಯಾವಾಗಲೂ ಮನೆಗೆ ಬರುವಾಗ ಅಂದ್ಕೊಳ್ತೀನಿ, ತುಂಬ ದೊಡ್ಡದಾಗಬೇಕು, ಒಮ್ಮೆ ನೋಡಬೇಕು ಇದರಲ್ಲಿ ಎಂತ ಹಣ್ಣು ಹಾಕು ಅಂತ ನೋಡಬೇಕು ಅಂತ. ಹಾಗೆ ತುಂಬ ಕೇಳಿಸಿದ್ರು ನನಗೆ, ಹಾಗೆ ಎಲ್ಲ ಗೊತ್ತಿದೆ ಹೇಳಿದ. ಹಾಗೆ ಇವತ್ತಿನ ಲಾಗನ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ಲಾಗಲ್ಲಿ ಸಿಗುವಂತ ಹೇಳ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತೆ ಮರಿಬೇಡಿ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು. ರಾಮ್ ರಾಮ್, ಬಾಯ್ ಬಾಯ್.